ಆ ದಳವಾಯಿಗಳು ನಿರ್ಮಿಸಿದಂತಹ ದ್ವಾರ ಬಾಗಿಲು ಯಾವುದು ಅಂತಂದರೆ ಇಲ್ಲಿದೆ ನೋಡಿ ಸ್ನೇಹಿತರೆ. ಇದೇ ರುದ್ರಣ್ಣ ಮತ್ತು ಬಸವಣ್ಣ ಎನ್ನುವಂತಹ ಇಬ್ಬರು ದಳವಾಯಿಗಳು ಏನಿದ್ರು ಈ ಕೋಟೆ ಕಾವಲಿಗೆ, ಅವರು ಈ ದ್ವಾರ ಬಾಗಿಲನ್ನ ನಿರ್ಮಿಸಿದ್ರು ಸ್ನೇಹಿತರೆ. ನೋಡಿ ಸ್ನೇಹಿತರೆ, 4ನೇ ದ್ವಾರ ಬಾಗಿಲಿಂದ ಮತ್ತು ಹೂವಿನ ಚಿತ್ರ ಇದೆ ಮಧ್ಯದಲ್ಲಿ. ಆ ಕಡೆಗೆ ಮತ್ತು ಈ ಕಡೆ ಎರಡೂ ಕಡೆ ಉರ್ದು ಶಿಲಾಶಾಸನ ಇದೆ. ಅದೇನು ಅಂತ ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ಆಕ್ರಮಣಕಾರರು ಇಲ್ಲಿಂದ ಬಂದ ತಕ್ಷಣ ಅವ್ರ ಗಮನ ಏನಿದ್ರು ಸೀದಾ ಇರುತ್ತೆ, ಕೋಟೆ ಮೇಲ್ಗಡೆ ಹೋಗ್ಬೇಕಾದ್ರೆ ಸೀದಾ ಇರುತ್ತೆ ಕೂತ್ಕೊಂಡು. ಮತ್ತು ಈ ಕಡೆ ಅಡಗು ಸ್ಥಳದಲ್ಲಿ ಕೂತ್ಕೊಂಡು ಇಲ್ಲಿ ಬರ್ತಕ್ಕಂತಹ ಆಕ್ರಮಣಕಾರರು ದಾಳಿಕೋರರಿಗೆ ಇಲ್ಲಿಂದ ಇವರು ಆಕ್ರಮಣ ಮಾಡಿ ಅವ್ರನ್ನ ಇಲ್ಲೇ ತಡೆದು ನಿಲ್ಲಿಸ್ತಾ ಇದ್ದಾರೆ. ಬರೀ ಕೋಟೆ ಮುಂದೆ ಹೋಗೋಣ. ಕೋಟೆ ಎಷ್ಟು ಸುಭದ್ರವಾಗಿ ಕಟ್ಟಿದ್ದಾರೆ ಅಂದ್ರೆ ಅವರ ತಂತ್ರಜ್ಞಾನ ಮತ್ತು ಪ್ಲಾನಿಂಗ್ ಚೆನ್ನಾಗಿದೆ, ಸೂಪರ್ ಆಗಿ ಮಾಡಿದಾರೆ ಅವ್ರ ಕೋಟೆನ. ಅಲ್ಲೊಂದು ಕಾವಲು ಗೋಪುರ ಇದೆ ಸ್ನೇಹಿತರೆ, ಇದು ಕಾವಲು ಗೋಪುರ ಸ್ನೇಹಿತರೆ. ಇಲ್ಲೊಂದು ಕಾವಲು ಗೋಪುರ ಇದೆ, ಅದು ಕೊನೆಯ ಕಾವಲು ಗೋಪುರ ಮತ್ತು ಕೊನೆಯ ಹಂತದ ಕೋಟೆ ಇದು. ಅದ್ರ ಕೆಳಗಿಂದು ಇಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇಲ್ಲಿ ನೋಡ್ತಿದ್ದೀರ, ಇವೆಲ್ಲ ಬಂದೂಕು ಕಿಂಡಿಗಳಿವು. ಯಾರೇ ಆಕ್ರಮಣಕಾರರು ಆ ಕಡೆಯಿಂದ ಬರ್ತಿದ್ದಾರೆ ಅಂತ ಇಲ್ಲಿಂದನೇ ಗೊತ್ತಾದರೆ ಅವ್ರನ್ನ ಇಲ್ಲಿಂದನೇ ಬಂದೂಕು ಮತ್ತು ಫಿರಂಗಿಗಳನ್ನಿಟ್ಟು ಹೊಡಿತಾ ಇದ್ರು ಸ್ನೇಹಿತರೆ. ನೈಸರ್ಗಿಕ ನೀರು ಸಂಗ್ರಹಣಾಗಾರ, ಇಲ್ಲಿ ನೀರು ಸ್ಟೋರ್ ಆಗ್ತಾ ಇತ್ತು. ಆ ನೀರು ಸ್ಟೋರ್ ಆಗಲಿ ಅಂತಲೇ ಈ ಥರದ್ದು ಒಂದು ಚಿಕ್ಕದಾಗಿರುವಂಥ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ, ನೀರು ಮುಂದೆ ಹೋಗ್ಬಾರ್ದು ಅಂತ. ಇದೇ ನೀರನ್ನ ಸೈನಿಕರಿಗೆ ದಿನನಿತ್ಯದ ಬಳಕೆಗಾಗಿರ್ಬಹುದು ಮತ್ತು ಕುಡಿಯೋದಕ್ಕಾಗಿರ್ಬೋದು, ಅವ್ರ ಬಳಕೆಗಾಗಿರ್ಬೋದು ಆ ನೀರನ್ನ ಅವರು ಉಪಯೋಗ ಮಾಡ್ತಾಯಿದ್ರು. ಬನ್ನಿ, ಅಲ್ಲಿ ಒಂದು ಕಾವಲು ಗೋಪುರ ಮತ್ತು ಬುರ್ಜ್ ಇದೆ, ನೋಡ್ಕೊಂಬರೋಣ. ಅದೊಂದು ಸೈನಿಕರಿಗೆ ಕಾವಲು ಹಾಕಿದ್ದಂತಹ ಸೈನಿಕರಿಗೆ ಇದ್ದಂತಹ ಒಂದು ವಿಶ್ರಾಂತಿ ಕೊಠಡಿ. ಇಲ್ಲೇ ರೆಸ್ಟ್ ಮಾಡ್ತಿದ್ರು ಅನ್ಸುತ್ತೆ ಅವರು. ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಕೋಟೆ ಒಳಗಡೆ. ಅದನ್ನ ರೂಮ್ನ ಒಂದು ಕಡೆ ದೀಪನ ಇಡೋಕ್ಕಾಗಿರ್ಬೋದು ಮತ್ತು ಅವ್ರು ಏನಾದರೂ ಸಾಮಗ್ರಿಗಳಿದ್ರೆ ಅದನ್ನು ಇಡಕ್ಕೆ ಅಂತಲೇ ಇದ್ದಂತಹ ಜಾಗ ಇದು. ಕೋಟೆ ನಿರ್ಮಾಣ ಮಾಡೋದಕ್ಕೆ ಬೇಕಾಗಿದ್ದಂತಹ ಕಲ್ಲುಗಳು ಈ ಬಂಡೆಯಿಂದನೇ ಅವರು ಹೊಡ್ಕೊಂಡು ಕೋಟೆನ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಮುಂದೆ ಹೋಗೋಣ. ಈ ಕೋಟೆನ ಕಾವಲು ಕಾಯಕ್ಕೆ ಮತ್ತು ಒಂದೇ ಧರ್ಮದ ಸೈನಿಕರನ್ನ ಯಾವತ್ತೂ ನೇಮಕ ಮಾಡ್ಕೊಂಡಿಲ್ಲ. ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಷ್ಟು ಧರ್ಮಗಳಿದ್ವು, ಎಷ್ಟು ಜಾತಿಗಳಿದ್ವು, ಎಲ್ಲ ಜಾತಿ ಎಲ್ಲ ಧರ್ಮದ ಸೈನಿಕರನ್ನ ಈ ಕಾವಲು ಕಾಯಕ್ಕೆ ಅಂತ ಅವನು ನೇಮಕ ಮಾಡಿಕೊಂಡಿದ್ದಂತೆ ಸ್ನೇಹಿತರೆ. 5ನೇ ಹಂತದ ಮತ್ತು 5ನೇ ಮಹಾದ್ವಾರ ಕೋಟೆಯ ಕೊನೆಯ ಹಂತ ಸ್ನೇಹಿತರೆ. ನೋಡ್ಬೋದು, ದ್ವಾರ ಬಾಗಿಲು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ. ಆಗಿನ ಕಾಲದಲ್ಲಿ ಕಲರ್ ಪೇಂಟ್, ಆಗಿನ ಕಾಲದಲ್ಲೇ ಕಲರ್ ಪೇಂಟ್ನ ಮಾಡಿದಾರ, ಅದು ಇನ್ನೂ ಇದೆ ಸ್ನೇಹಿತರೆ. ನೋಡ್ಬೋದು ನೀವು. ಇದು ರಕ್ಷಣಾತ್ಮಕ ಬಾಗಿಲು ಅಂತ ಕರಿತಾರೆ ಇದನ್ನ. ಈ ಬಾಗಿಲನ್ನ ರಕ್ಷಣಾತ್ಮಕ ಬಾಗಿಲು. ಅದು ಯಾವಾಗಲೂ ದ್ವಾರ ಬಾಗಿಲು ಸ್ನೇಹಿತರೆ. ಯುದ್ಧದ ಸಂದರ್ಭದಲ್ಲಿ ಈ ಬಾಗಿಲನ್ನ ಮುಚ್ಚಿಬಿಡ್ತಿದ್ರು, ಈ ಬಾಗಿಲಲ್ಲಿ ಮಾತ್ರ ಓಡಾಡ್ತಾ ಇರ್ತಿದ್ರು. ಇಲ್ಲಿ ನೋಡಿ, ಉರ್ದು ಅಕ್ಷರಗಳು ಕಾಣಿಸ್ತಿದೆ ಸ್ನೇಹಿತರೆ. ಇದನ್ನ ರಕ್ಷಣಾತ್ಮಕ ಬಾಗಿಲು ಅಂತ ಕರೀತಾರೆ. ಯುದ್ಧ ಸಂದರ್ಭದಲ್ಲಿ ಆಕ್ರಮಣಕಾರರು ಬರುವಂತ ಸಂದರ್ಭದಲ್ಲಿ ಏನಿರುತ್ತೆ, ಇದು ಅಡಗು ಸ್ಥಳ. ಈ ರೂಮಲ್ಲಿ ಅಡಗಿ ಕೂತ್ಕೊಂಡು ಆಡ್ತಾ ಇದ್ದೇವೆ. ಅಲ್ಲಿ ಒಂದು ಕಿಂಡಿ ಇದೆ ಮೇಲ್ಗಡೆ. ಮತ್ತೆ ಇಲ್ಲಿ ಅಡಗಿ ಕೂತ್ಕೊಂಡು ಇಲ್ಲಿಂದ ಯಾರಾದ್ರೂ ಆಕ್ರಮಣಕಾರರು ಬಂದ್ರಂದ್ರೆ ಈ ಬಾಗಿಲಿಂದ ಅವರು ಇಲ್ಲಿ ಬರೋಷ್ಟರಲ್ಲಿ ಈ ಅಡಗು ಸ್ಥಳದಿಂದ ಅವರು ಆಕ್ರಮಣ ಮಾಡ್ತಾ ಇದ್ರು. ಈ ಬಾಗಿಲು ಯುದ್ಧದ ಸಂದರ್ಭದಲ್ಲಿ ಈ ಬಾಗಿಲ ಮುಚ್ಚಿಡ್ತಾ ಇದ್ರು ಸ್ನೇಹಿತರೆ. ಇಲ್ಲೊಂದು 2 ರೂಮ್ ತರ ಕಾಣಿಸ್ತಿದೆ. ಅದೇ ರೂಮ್ ಯಾವ್ದಂತ ಹೇಳ್ತೀನಿ ಬರ್ರಿ. ಇವೆರಡೇನು ರೂಮ್ ಕಾಣಿಸ್ತಿದೆಯಲ್ಲ, ಇವು ಅಡಗು ಸ್ಥಳ. ಯುದ್ಧದ ಸಂದರ್ಭದಲ್ಲಿ ಯಾರವ್ರ ಆಕ್ರಮಣಕಾರರು ಈ ಕೋಟೆನ ವಶಪಡಿಸ್ಕೊಳ್ಳೋಕೆ ಬರ್ತಾ ಇದ್ರಂದ್ರೆ ಇಲ್ಲಿ ಕಿಂಡಿ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ಕಿಂಡಿ. ಯಾರಾದ್ರೂ ಬರ್ತಾ ಇದಾರೆ ಅಂದ್ರೆ ಈ ಕಿಂಡಿಯಿಂದ ನೋಡ್ತಾ ಇದ್ರು. ಕಿಂಡಿಯಿಂದ ನೋಡಿದ ತಕ್ಷಣ ಆಕ್ರಮಣಕಾರರು ಎಷ್ಟು ಪ್ರಮಾಣದಲ್ಲಿ ಕೋಟೆನ ಮುತ್ತಿಗೆ ಹಾಕ್ತಾ ಇದ್ದಾರೆ, ಎಷ್ಟು ಜನ ಬರ್ತಾ ಇದಾರೆ, ಅವರು ಯಾವ್ಯಾವ ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡ್ ಬರ್ತಾ ಇದಾರೆ ಅಂತ ನೋಡ್ಕೊಂಡ್ಬಿಟ್ಟು
ಇಲ್ಲಿ ಅಡಗಿ ಕೂತ್ಕೊಳ್ತಾ ಇದ್ರು. ಅಡಗಿ ಕೂತ್ಕೊಂಡು ಇಲ್ಲಿ ಆಕ್ರಮಣಕಾರರು ನೇರವಾಗಿ ಇಲ್ಲಿಗೆ ಬರ್ತಾ ಇರಲಿಲ್ಲ. ನೇರವಾಗಿ ಮಹಾದ್ವಾರದ ಕಡೆ ಹೋಗ್ತಾ ಇದ್ರು. ಮಹಾದ್ವಾರನ ಅವರು ಸದಾಕಾಲ ಬಂದ್ ಮಾಡಿಟ್ಟಿರ್ತಿದ್ರು. ಮತ್ತೆ ಇಲ್ಲಿ ನೋಡಿ, ಇದು ರಕ್ಷಣಾತ್ಮಕ ಬಾಗಿಲು ಅಂತ ಕರಿತಾರೆ ಇದನ್ನು, ಚಿಕ್ಕದು. ಆ ರಕ್ಷಣಾತ್ಮಕ ಬಾಗಿಲಿಂದ ಆಕ್ರಮಣಕಾರರು ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿಂದ ಬಂದ್ಬಿಟ್ಟು ಆ ಆಕ್ರಮಣಕಾರರ ಮೇಲೆ ಮತ್ತೆ ಯುದ್ಧಕ್ಕೆ ಬಂದಿರುವಂತಹ ಸೈನಿಕರ ಮೇಲೆ ಇಲ್ಲಿ ಅಡಗಿ ಕೂತ್ಕೊಂಡು ಅವ್ರ ಮೇಲೆ ದಾಳಿನ ಮಾಡ್ತಾ ಇದ್ರು. ಬನ್ನಿ ಸ್ನೇಹಿತರೆ, ಮಹಾದ್ವಾರದಿಂದ ಒಳಗಡೆ ಹೋಗೋಣ. ಇಟ್ಟಿಗೆ ಮತ್ತು ಗಾರೆಯಿಂದ ನಿರ್ಮಾಣ ಮಾಡಿದಂತಹ ಒಂದು ದ್ವಾರ, ಮಹಾದ್ವಾರಗಳನ್ನು ಇಲ್ಲಿ ಕಟ್ಟಡ ಕೊನೆಯ ಭಾಗದ ಕಾವಲು ಗೋಪುರದ ಕಾವಲು ಕೊಠಡಿ. ಸ್ನೇಹಿತರೆ, ಇದು ಈ ದೀಪಸ್ತಂಭ ಏನಿದೆ, ದೀಪಸ್ತಂಭದ ಮೇಲಿನ ಒಂದು ಭಾಗ ಬಿದ್ದಿದೆ. ಮೇಲೆ ಕಾಣಿಸ್ತಿರ್ಬೋದು ಕಬ್ಬಿಣದ ಸರಳು. ಆ ಕಬ್ಬಿಣದ ಸರಳು ಈ ಒಂದು ಭಾಗಕ್ಕೆ ಅದು ಫಿಟ್ ಆಗ್ತಿತ್ತು. ಇವಾಗ ಬಿದ್ದಿದೆ. ಅದು ಈ ಇಡೀ ಕೋಟೆನ ಕಾಯ್ತಾ ಇರುವಂತಹ ಒಂದು ದೇವರು. ಸ್ನೇಹಿತರೆ, ಇಲ್ಲೊಂದು ನೀರಿನ ಸಂಗ್ರಹಣ, ಕೋಟೆಯ ಕೊನೆಯ ಭಾಗದಲ್ಲಿದ್ದಂತಹ ನೀರಿನ ಸಂಗ್ರಹಣಾಗಾರ ದೊಡ್ಡದಾಗಿರುವಂಥದ್ದು. ಈ ಕಿಂಡಿ ಏನಪ್ಪಾ ಅಂತಂದ್ರೆ, ಕಾಣಿಸ್ತಿದೆಯಲ್ಲ, ಈ ಕಿಂಡಿ ಏನಪ್ಪಾ ಅಂತಂದ್ರೆ, ಮಳೆ ಜಾಸ್ತಿ ಆಯ್ತು, ನೀರು ಇಲ್ಲೇ ಶೇಖರಣೆ ಆಯ್ತು ಅಂದ್ರೆ ಅಲ್ಲಿವರೆಗೂ ತುಂಬ್ಕೊತಾ ಇರ್ತಿತ್ತು ನೀರು ಅಲ್ಲಿ ಮೇಲ್ಗಡೆ. ಅದಕ್ಕೆ ಇಲ್ಲಿ ಶೇಖರಣೆ ಆದಂತಹ ನೀರು ಓವರ್ಫ್ಲೋ ಆಗಿ ಇಲ್ಲಿ ಬರ್ತಾ ಇತ್ತು. ಇಲ್ಲಿಂದ ಆ ಕಿಂಡಿ ಮೂಲಕ ನೀರು ಹೊರಗಡೆ ಪಾಸ್ ಆಗ್ತಾ ಇತ್ತು. ಸ್ನೇಹಿತರೆ, ಇದರ ಇನ್ನೊಂದು ಅಮೋಘವಾದ ಸತ್ಯ ಏನಪ್ಪಾ ಅಂದ್ರೆ, ಡ್ರೋನ್ ವ್ಯೂನ ಅಂದ್ರೆ ಈ ಕೋಟೆ ಮೇಲ್ಗಡೆ ಡ್ರೋನ್ ಹಾರಿಸಿದ್ರೆ ಗೊತ್ತಾಗುತ್ತೆ ಈ ಕೋಟೆ ಅಜಮಾಸು ಸ್ವಲ್ಪ ಭಾರತ ನಕ್ಷೆ ಏನಿದೆ ಆ ಭಾರತ ನಕ್ಷೆಯ ತರನೇ ಕಾಣಿಸುತ್ತೆ ನಿಮ್ಮ ಕಣ್ಣಿಗೆ. ಸ್ನೇಹಿತರೆ, ಕೋಟೆಯಲ್ಲಿ ಸೈನಿಕರಿಗೆ ಅಂತಾನೆ ಒಂದು ಶೌಚಾಲಯ ನಿರ್ಮಾಣ ಮಾಡೋದು ಎಲ್ಲಾದ್ರೂ ನೋಡಿದೀರಾ? ಆದ್ರೆ ಇಲ್ಲಿ ಸೈನಿಕರಿಗೆ ಅಂತಾನೆ ಶೌಚಾಲಯನ ನಿರ್ಮಾಣ ಮಾಡಿದ್ದಾರೆ. ಆ ಶೌಚಾಲಯ ಯಾವ ತರ ಇದೆ ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇಲ್ಲೇ ಇದೆ ನೋಡ್ರಿ. ನೋಡಕ್ಕೆ ಏನೋ ಒಂದು ಚಿಕ್ಕದಾಗಿರುವಂಥದ್ದು ಏನೋ ಕಿಟಕಿ ಇರ್ಬೋದು ಅನಿಸುತ್ತೆ, ಆದ್ರೆ ಇದ್ರ ಒಳಗಡೆನೆ ಬೇರೆ ಇದೆ. ವಾವ್, ಇಲ್ಲಿ ನೋಡ್ಬೋದು ಸ್ನೇಹಿತರೆ. ನೋಡ್ರಿ, ಅವಾಗಿನ ಸೈನಿಕರಿಗೆ ಇದ್ದಂತಹ ಒಂದು ಶೌಚಾಲಯ. ಸ್ನೇಹಿತರೆ, ನನ್ನ ವಾಯ್ಸ್ ಇಲ್ಲಿ ಎಕೋ ಆಗ್ಬೋದು. ಇಂತಹ ಒಂದು ಕತ್ತಲ ರೂಮ್ನಲ್ಲಿ ಬೆಳಕು ಹೇಗೆ ಬಂತು ಅಂತ ಯೋಚನೆ ಮಾಡ್ತಿದ್ರೆ, ಇಲ್ಲಿ ಯಾವುದೇ ತರಹದಂತ ಲೈಟ್ ನಾನು ಯೂಸ್ ಮಾಡಿಲ್ಲ, ನೈಸರ್ಗಿಕವಾದ ಬೆಳಕಿದೆ. ಅದು ಎಲ್ಲಿದೆ ಅಂದ್ರೆ ಇಲ್ಲಿದೆ ನೋಡಿ. ಈ ಶೌಚಾಲಯದಲ್ಲಿ ಅವಾಗಿನ ಕಾಲದಲ್ಲಿ ಅವ್ರಿಗೆ ಯಾವುದೇ ವಿದ್ಯುತ್ ದೀಪ ಮತ್ತೆ ದೀಪದ ವ್ಯವಸ್ಥೆ ಇರ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿಂದ ಒಂದು ನೈಸರ್ಗಿಕವಾಗಿ ಬೆಳಕು ಅಲ್ಲಿ ಒಳಗಡೆ ಬರ್ತಾ ಇತ್ತು. ನೀವು ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದ್ದೀನಿ ಅಂತ. ಚೆನ್ನಾಗಿದೆ. ಇಂತಹ ಒಂದು ಅದ್ಭುತವಾದ ಕೋಟೆನ ನಾನು ಕೊಪ್ಪಳದಲ್ಲಿ ನೋಡಿರಲಿಲ್ಲ. ನಮ್ಮ ಕೊಪ್ಪಳದ ಕೋಟೆ ಏನಿದೆಯಲ್ಲ, ಆ ಕೋಟೆಯಲ್ಲೂ ಕೂಡ ಇಂತಹ ಒಂದು ವ್ಯವಸ್ಥೆನ ನಾನು ನೋಡಲಿಲ್ಲ. ಇಂತಹ ಒಂದು ಚಿಕ್ಕ ಪ್ರದೇಶದಲ್ಲಿ ಅವರು ಹೋಗೋದಾದ್ರೆ ಹೆಂಗೆ ಹೋಗ್ತಿದ್ರು ಏನೋ. ನೋಡಿದ್ರೆ ಆಗಿನ ಕಾಲದಲ್ಲಿ ಅಜಾನುಭಾವ ಸೈನಿಕರಿದ್ರಂತೆ. ಆದರೆ ಇಂಥ ಒಂದು ಚಿಕ್ಕ ಪ್ರದೇಶದಲ್ಲಿ ಅವರು ಹೇಗೆ ಹೋಗೋದು ಬರೋದು ಹೇಗಿತ್ತು ಏನೋ, ಅದು ಮಾತ್ರ ನಮ್ಗೆ ಬಗೆಹರಿಯಲಾರದಂತಹ ಒಂದು ಪ್ರಶ್ನೆ. ಇದೇ ಮೊದಲ ಬಾರಿಗೆ ಕೊಪ್ಪಳದ ಪಕ್ಕದಲ್ಲಿರುವಂತಹ ಮದ್ದೂರು ಬಂಡೆ ಕೋಟೆಯಲ್ಲಿ ಸೈನಿಕರಿಗಾಗಿ ಒಂದು ಶೌಚಾಲಯನ ನಿರ್ಮಾಣ ಮಾಡಿ, ಇದು ನಮ್ಮ ಕೊಪ್ಪಳದಲ್ಲಿರೋದು ನಮಗೆ ಮತ್ತೆಷ್ಟು ಹೆಮ್ಮೆ. ಸ್ನೇಹಿತರೆ, ಇದು ನೋಡೋಕ್ಕೆ ದೇವಸ್ಥಾನ ಥರ ಕಾಣಿಸುತ್ತೆ, ಆದರೆ ಇದು ಇಲ್ಲಿ ಈ ಕೋಟೆನ ಆಳ್ತಾ ಇದ್ದಂತಹ ಒಬ್ಬ ಆಡಳಿತಗಾರ ಇದ್ದಂತಹ ಅರಮನೆ ಅನ್ನಬಹುದು ಇದನ್ನ. ಇದು ನೋಡೋಕ್ಕೆ ಯಾವುದೇ ದೇವಸ್ಥಾನ ಥರ ಕಾಣಿಸ್ತಿಲ್ಲ, ಯಾಕಂದ್ರೆ ಈ ಥರ ಇದೆ. ಇದು ರಾಜಮನೆತನದವರು ಇರತಕ್ಕಂತಹ ಸ್ಥಳ ಇದು, ಈಶ್ವರನ ದೇವಸ್ಥಾನ. ಸ್ನೇಹಿತರೆ, ನೋಡಿದ್ರಲ್ಲ, ಏನೂ ಆಗದೆ ಉಳಿದಿದೆ. ಅಲ್ಲೊಂದಿಷ್ಟು ಸ್ವಲ್ಪ ಬಿದ್ದಿದೆ ಕೋಟೆ, ಆದರೆ
ಕೊಪ್ಪಳದಲ್ಲಿ ಈ ತರಹದ ಕೋಟೆ ನಿರ್ಮಾಣ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ಕೋಟೆ ನೋಡಿ ತುಂಬ ಖುಷಿ ಆಯಿತು. ಒಂದೇ ಒಂದು ಸಾರಿ ವೀಕ್ಷಣೆ ಮಾಡಿ, ಸುಮ್ಮನೆ ಬಂದು ನೋಡಿ ಹೋಗಬೇಡಿ. ಇಲ್ಲಿರುವಂತಹ ಈ ಸೌಂದರ್ಯ ಏನಿದೆ, ಈ ಕೋಟೆ ಸೌಂದರ್ಯನ ಅನುಭವಿಸಿ, ಮನಸ್ಸಿಂದ ಅನುಭವಿಸಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.